ಸಹಜವಾಗಿ ರಾಜ್ಯದಾದ್ಯಂತ ಧಾರಾಕಾರ ಮಳೆಯಾದಂತಹ ಸಂದರ್ಭದಲ್ಲಿ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿತ ಭೂಕುಸಿತ ಉಂಟಾಗ್ತಾ ಇದೆ. ಮೊನ್ನೆ ಹಾಸನ ಆಯಿತು, ಈಗ ಶಿವಮೊಗ್ಗದ ಸರದಿ. ಸುತ್ತಲೂ ಹಚ್ಚ ಹಸಿರು, ಆ ಸೌಂದರ್ಯ ಸೊಬಗನ್ನ ಸವಿಯೋದಕ್ಕೆ ಹಲವು ಪ್ರವಾಸಿಗರು ಆ ಭಾಗಕ್ಕೆ ಭೇಟಿ ಕೊಡ್ತಾನೆ ಇರ್ತಾರೆ. ಬಟ್ ಈಗ ನಿರಂತರವಾಗಿ ಮಳೆಯಿಂದಾಗಿ ಅಲ್ಲಿ ಭೂಕುಸಿತ ಮತ್ತು ಗುಡ್ಡ ಕುಸಿತದ ಆತಂಕ ಕೂಡ ಎದುರಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕುಂದಗಲ್ನಲ್ಲಿ ಮತ್ತೆ ಬುಸುಗುಡ್ತಿದೆ ಗುಡ್ಡದ ಭೂತ. ಸ್ವರ್ಗದಂತಿದ್ದ ಮಲೆನಾಡಲ್ಲಿ ನರಕಲೋಕ ದರ್ಶನ. ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಹಚ್ಚ ಹಸಿರಿನ ವಾತಾವರಣ, ನಿಸರ್ಗದ ಸೊಬಗು ತುಂಬಿಕೊಂಡಿರುವ ಬ್ರಾಹ್ಮಣವಾಡದ ಕುಂದಗಲ್ ಗ್ರಾಮದ ಜನರ ಪಾಲಿಗೆ ಕಳೆದ 2 ವರ್ಷದಿಂದ ಪ್ರತಿ ಮಳೆಗಾಲವು ಸಂಭ್ರಮದ ಬದಲು ಭೀತಿಯನ್ನೇ ತಂದೊಡ್ಡುತ್ತಿದೆ. ಕುಂದಗಲ್ ಭಾಗದಲ್ಲಿ ದರೆ ಕುಸಿತ ಭೀಕರವಾಗುತ್ತಿದ್ದು, ಭಾರೀ ಪ್ರಮಾಣದಲ್ಲಿ ಬಿರುಕು ಹೆಚ್ಚಾಗ್ತಿರೋದು ಅಲ್ಲಿನ ಜನರ ಆತಂಕವನ್ನ ಕ್ಷಣ ಕ್ಷಣವೂ ದ್ವಿಗುಣಗೊಳಿಸುತ್ತಿದೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ ಭಾಗದಲ್ಲಿ ಭಾರೀ ಭೂಕುಸಿತವಾಗಿದೆ. ಸುಮಾರು 200 ಮೀಟರ್ನಷ್ಟು ಉದ್ದ, 2 ಅಡಿಯಷ್ಟು ಆಳದಿಂದ ಪ್ರಾರಂಭವಾದ ಈ ಭೂಕುಸಿತ ಈಗ ಸುಮಾರು 400 ಅಡಿ ಉದ್ದ, 50 ಅಡಿ ಆಳದವರೆಗೂ ಸಾಗಿದೆ. ಅಷ್ಟೇ ಅಲ್ಲ, ಅದೇ ಜಾಗದಲ್ಲಿ ವಿವಿಧ ಹಂತಗಳಲ್ಲಿ ಬಿರುಕು ಬಿಟ್ಟು ಭೂಮಿ ಬಾಯಿ ತೆರೆದು ನಿಂತಿದ್ದು 10 ಎಕರೆ ತೋಟ ಮಣ್ಣಿನಡಿ ಹೂತು ಹೋಗುವ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ಹೆವಿ ರೇನ್ ಆಗಿದೆ. ಈ ತೋಟ ದರೆ ಹೋಗಿ ಕೆಳಗಡೆ ಕುಸಿದು ತೋಟ ಮೇಲೆ ಬಂದುಬಿಟ್ಟಿದೆ. ಹಳ್ಳ ಬ್ಲಾಕ್ ಆಗಿಬಿಟ್ಟಿದೆ. ಕಂಪ್ಲೀಟ್ ಉದ್ದಕ್ಕೂ ಇರೋಂಥ ಹಳ್ಳ ಬ್ಲಾಕ್ ಆಗಿ ಇವ್ರ ತೋಟದಲ್ಲೂ ಒಂದು 3 ಅಡಿ ನೀರು ನಿಂತಿದೆ ಕೆಳಗಡೆ. ಟೋಟಲಿ ಇಲ್ಲಿ ಈ ಭಾಗದಲ್ಲಿರೋಂಥ ಲೆಫ್ಟ್ ಸೈಡಲ್ಲಿರೋಂಥ ಭಾಗದಲ್ಲಿ ಎಲ್ಲ ನೀರು ನಿಂತುಬಿಟ್ಟಿದೆ. ಎಲ್ಲರ ತೋಟದಲ್ಲೂ ಒಂದು 3 ಅಡಿ ನೀರು ನಿಂತುಬಿಟ್ಟಿದೆ. ಮನೆಗೆ ಹೋಗೋಕ್ಕೆ ದಾರಿ ಇಲ್ಲ ನಮಗೀಗ. ನಮ್ಮ ಮೂಲಭೂತ ಸೌಕರ್ಯ ರಸ್ತೆ ಹೋಯಿತು. ಆಮೇಲೆ ಈಗ ಹೊಟ್ಟೆಗೆ ಅನ್ನ ಕೊಡೋಂಥ ತೋಟನೂ ಹೋಯ್ತು. ಇನ್ನು ಭೂಕುಸಿತ ಹಿನ್ನೆಲೆ ಬ್ರಾಹ್ಮಣವಾಡ ಹಾಗೂ ಕುಂದಗಲ್ ನಡುವೆ ಸಾರ್ವಜನಿಕರ ಓಡಾಟ ಸಂಪೂರ್ಣ ಬಂದ್ ಆಗಿದ್ದು, ಕುಂದಗಲ್ಲಿನ 2 ಕುಟುಂಬಗಳು ಗುಡ್ಡ ಏರಿ ಕಾಲು ಹಾದಿಯಲ್ಲೇ ಮನೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ದಿನದಿಂದ ದಿನಕ್ಕೆ ಮಳೆ ಬಂದಂತೆ ಭೂಕುಸಿತ ಹೆಚ್ಚಾಗುತ್ತಿದೆ. ಭಾರೀ ಪ್ರಮಾಣದಲ್ಲಿ ಮತ್ತಷ್ಟು ಭೂಮಿ ಬಿರುಕು ಬಿಟ್ಟಿರೋದ್ರಿಂದ ಈ ಪ್ರದೇಶದಲ್ಲಿರುವ ಸುಮಾರು 25 ಎಕರೆ ಅಡಿಕೆ ತೋಟ ಹಾಗೂ ಬದುಕಿಗೆ ಆಸರೆಯಾಗಿದ್ದ ಮನೆಗಳು ಕಳೆದುಕೊಳ್ಳುವ ಆತಂಕವಿದ್ದು, ಅಲ್ಲಿನ ಜನರು ಜೀವ ಭಯದಲ್ಲಿ ದಿನ ದುಡುತ್ತಿದ್ದಾರೆ. ನೀವು ನಗರ ಹೋಬಳಿ ನೋಡ್ಬೋದು, ಸಂಪೂರ್ಣ ಒಂದು ಇದು ನಡುಗುಡ್ಡೆ ಥರ ಇದೆ. ಸಂಪೂರ್ಣವಾಗಿ ಎಲ್ಲ ಭಾಗದಲ್ಲೂ ಕೂಡ ಈ ಗುಡ್ಡದ ಕೆಳಗಡೆ ನೀರಿದೆ. ಆ ಡ್ಯಾಮ್ಗಳ ನೀರಿನಿಂದನೂ ಕೂಡ ಹೀಗಾಗ್ಬೋದೇನೋ ಅನ್ನೋದು ನಮ್ಮದೊಂದು ನಮ್ಮ ಯೋಚನೆ. ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಇದು ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇದು ಮಾಡಬೇಕು. ಈ ಗುಡ್ಡ ಕುಸಿತಗಳು ನಿಲ್ಲದೆ ಹೋದಲ್ಲಿ ನಮ್ಮ ಇಡೀ ಬದುಕು, ಈ ಭಾಗದವರ ಬದುಕು ಸಂಪೂರ್ಣವಾಗಿ ನಾಶವಾಗ್ತಕ್ಕಂಥ ಸನ್ನಿವೇಶ ಮುಂದಿನ ದಿನಗಳಲ್ಲಿ ಬರ್ತದೆ ಅಂತ ಅನ್ಸುತ್ತೆ. ಒಟ್ಟಾರೆ ಸ್ವರ್ಗದಂತಿರುವ ಮಲೆನಾಡಿನ ಸ್ಥಳದಲ್ಲೀಗ ಕ್ಷಣ ಕ್ಷಣಕ್ಕೂ ಭೂಕುಸಿತದ ಭೀತಿ ಹೆಚ್ಚಾಗಿದ್ದು, ಸರ್ಕಾರ ಕೂಡಲೇ ಎಚ್ಚೆತ್ತು ಮಲೆನಾಡಿನಲ್ಲಿ ಆಗುವ ಭೂಕುಸಿತ ತಡೆಗಟ್ಟುವ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಿದೆ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.